ಲೇ ಅಮ್ಮಿ ಏನ್ ಮಾಡಿದ್ರಿ ತತ್ತರ ಇಲ್ಲಿ 12 ಗಂಟೆ ಆಗಿದೆ ಒಟ್ಟು ಕೆರ ತಗೊಂಡ್ ಹೊಡಿತಾ ಐತೆ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಇಟ್ಟು ಸೊಪ್ಪು ತತ್ತರ ಐತೆ ಇಟ್ಟು ಸೊಪ್ಪು ಇಟ್ಟು ಸೊಪ್ಪು ಮಾಡಿದ್ದೀನಿ ನಿನ್ ಗುಂಡಕ್ಕೆ ಈಗ ಬಂದಿದ್ಯಲ್ಲ ಊರಾಗೆಲ್ಲ ಹೆಣ್ ತೋರ್ಸ್ಕೊಂಡು ಗಂಡು ತೋರ್ಸ್ಕೊಂಡು ಕುರಿ ತೋರ್ಸ್ಕೊಂಡು ಮೇಕೆ ತೋರ್ಸ್ಕೊಂಡು ಊರಾಗೆಲ್ಲ ಮದುವೆ ಮಾಡ್ಕೊಂಡು ಈಗ ಬಂದಿದ್ದೀನಿ ನಿಂಗೇನ ಯೋಚನೆ ಆಯ್ತಾ ನನ್ ಮಾತು ಉತ್ತರ ಕೊಡತಕ್ಕ ನಿಂಗೆ ಇಟ್ಟು ಇಲ್ಲ ಸೊಪ್ಪು ಇಲ್ಲ ಬೇಸ್ ಹಾಕೋದು ಇಲ್ಲ ನಿಂಗೆ 35 ವರ್ಷ ವಯಸ್ಸಾಯ್ತಲ್ಲ ಅವ್ನಿಗೆ ಮದುವೆ ಮಾಡ್ಬೇಕು ಒಂದು ಸೊಸೆ ತರ್ಬೇಕು ಮನೆಗೆ ನಮ್ಗೂ ಕಷ್ಟ ಸುಖ ನೋಡ್ತಾರೆ ಜ್ಞಾನ ಐತ ನಿಂಗೆ ಲೇ ಆಯ್ತಮ್ಮ ತಾಯಿ ನಿನ್ ಮಗ ಏನ್ ಕೆಲ್ಸದಾಗ ಅವನೇ ಅಂತ ಗೆಡ್ ಕೊಡ್ತಾರೆ ಏನ್ ಓದಿ ದಬ್ಬ ಹಾಕಿವ್ನೆ ಕೆಲಸದಲ್ಲಿ ಗೆಣ್ಕೊಡ್ಬೇಕು ಕೆಲಸದಲ್ಲಿ ಗೆಣ್ಕೊಡ್ಬೇಕು ಅಂತ ಹೇಳಾಯ್ತಾ ಒಪ್ಬೇಕಲ್ಲವ ಹೆಣ್ಣು ಆಯ್ತು ಆಯ್ತು ಹೆಣ್ಣು ಕೇಳಕ್ಕೆ ಕೊಡ್ಸನ ಈಗ ನಾನು ನಿನ್ ಮಗ ಇದ್ ಕಡೆ ಆರಂಭನೂ ಮಾಡಂಗಿಲ್ಲ ಇದ್ ಕಡೆ ಯಾವ್ದನ್ನು ಕೆಲ್ಸಕ್ಕೂ ಸೇರ್ಲಿಲ್ಲ ಈಗ ಆರಂಭ ಮಾಡೋರ್ಗೆ ಹೆಣ್ಣು ಕೊಡಕ್ಕೆ ಎಲ್ಲ ಅವ್ರ ತಂದೆ ತಾಯಿ ಹೆಣ್ಣುಗಳು ಒಪ್ಪಲ್ಲ ತಂದೆ ತಾಯಿ ಒಪ್ಪಲ್ಲ ಅಂತ ಕಾಲ ಬಂದ್ ಕೂತದೆ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಒಂದ್ ಹೆಣ್ಣು ಕೊಡ್ಸೋನು ಒಂದ್ ಗಂಡು ಕೊಡ್ಸೋನು ನಾನು ಒಬ್ಬ ದಳ್ಳಾಳಿ ಆಗಿ ಹೆಣ್ಣು ಕೊಡ್ರಿ ಹೆಣ್ಣಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ ಎಲ್ಲಾರ್ಗು ಹೆಣ್ಣೆತ್ತಿರೋರ್ಗೆ ಗಂಡೆತ್ತಿರೋರ್ಗೆ ಎಲ್ಲಾರ್ಗು ಹೇಳ್ಕೊಂಡ್ ಬರ್ತಾ ಇದ್ದೀನಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅವ್ರೇನು ಗೌರ್ಮೆಂಟ್ ಕೆಲಸದಾಗಿರೋಂಗೇನು ಕಮ್ಮಿ ಇಲ್ಲ ಅವರು ಬೇಕಾದಂಗೆ ತೋಟ ತುಡಿಕೆ ಮಾಡ್ಕೊಂಡು ಆರಂಭದಲ್ಲಿ ಹೊಲ ಕೆಲಸ ಗದ್ದೆ ಕೆಲಸ ಮಾಡ್ಕೊಂಡು ಸುಖವಾಗಿ ಸಾಕ್ತಾರೆ ನಿಮ್ಮ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಂತಾರೆ ತೋಟ ತುಡಿಕೆ ಮಾಡ್ಕೊಂಡವ್ರೆ ಚೆನ್ನಾಗಿ ದುಡಿತವ್ರೆ ಆರಂಭ ಚೆನ್ನಾಗಿ ದುಡಿದ್ರೆ ಅದೇ ಬೇಕಾದಷ್ಟು ದುಡಿಮೆ ಐತೆ ಅದ್ರೊಳಗು ಅಂತ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಡಂಗೂರ ಹೊಡ್ಕೊಂಡು ಏನ್ ಡಂಗೂರ ಹೊಡ್ಕೊಂಬಂದ್ರು ತಂದೆ ತಾಯಿ ಕೆಲಸದಾಗಿರ್ಬೇಕು ಹೆಣ್ಣು ಅಷ್ಟೇ ನನಗೆ ಕೆಲಸದಾಗಿರ್ಬೇಕು ಅಂತ ಕೇಳ್ತಾವೆ ಈ ಗಂಡು ಹುಡುಗ ಏನ್ ಮಾಡ್ಯಾವೆ ಅಂದ್ರೆ ಈಗ ನೋಡು ಆ ಮರದಾಗ ಎಲ್ಲಿ ಸೀಬಿ ಕಾಯವೆ ಈ ಮರದಾಗ ಎಲ್ಲಿ ಸೀಬಿ ಕಾಯವೆ ಅಲ್ಲೆಲ್ಲಿ ಹಲಸಿನ ಮರದಾಗ ಹಲಸಿನಕಾಯವೆ ಯಾವ ಊರಾಗ ಜಾತ್ರೆ ಆಗ್ತದೆ ಯಾವ ಊರಾಗ ಬಾಡ್ನೂಟ ಆಗ್ತಾರೆ ಅಂತ ಹೇಳಿ ಅಲ್ಲಿ ಇಲ್ಲಿ ತಿರ್ಕೊಂಡು 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸ್ ಓದಿ ಅಲ್ಲಿಗೆ ಬಿಟ್ಬಿಟ್ಟು ಏನಾಗಿವೆ ಅಂದ್ರೆ ಅದೇ ಹೆಣ್ಮಕ್ಳು ಭಾರಿ ಚೆನ್ನಾಗಿ ಬುದ್ಧಿವಂತರಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ತಾಯಿ ತಂದೆ ಒಳ್ಳೆ ಶಿಕ್ಷೆ ಕೊಟ್ಟವು ಚೆನ್ನಾಗಿ ಓದಿಸಿ ಬರ್ಸಿರೋದ್ರಿಂದ ಅವು ದೊಡ್ಡದಾಗಿ ಓದವೆ ದೊಡ್ಡ ಕೆಲಸದಾಗವೆ ಬೇಕಾದಂಗೆ ದುಡಿತವೆ ಮಾಡ್ತವೆ ಅವು ನಮ್ಮಂತಸ್ತಿಗೆ ತಕ್ಕನಾಗಿ ಗಂಡು ಬೇಕು ಅಂತ ಕೇಳ್ತಾವೆ ಈಗ ಆ ಗಂಡು ಇವತ್ತು ಹಂಗಿದ್ರೆ ಅವು ಮದುವೆ ಮಾಡಕ್ ಒಪ್ಕೊಂತ ಯಾರನ್ನ ಎಷ್ಟು ಹೇಳಿದ್ರು ಅವು ಹಿಂದೆ ಮುಂದೆ ಸೆಣಿತಾವ ನಾನು ಇವತ್ತು ಎಲ್ಲಾರ್ಗು ಹೇಳೋದು ಇಷ್ಟೇನೆ ಹೆಣ್ಮಕ್ಳಿಗೂ ಆಗ್ಲಿ ಅವ್ರ ಎತ್ತ ತಂದೆ ತಾಯಿಗೂ ಆಗ್ಲಿ ರೈತರ ಮಕ್ಳೇನ್ ಕಮ್ಮಿ ಇಲ್ಲ ರೈತರ ಮಕ್ಳಿಗೆ ಹೆಣ್ಣು ಕೊಡಿ ಅವರು ನಿಮ್ಗೆ ಕೆಲಸದಾಗಿರೋದನ್ನ ಚೆನ್ನಾಗಿ ಸಾಕ್ತಾರೆ ಅಂತ ಹೇಳ್ಕೊಂಡು ಬಂದಿದ್ದೀನಿ ಸಾಕಾಗಿದೆ ಇವತ್ತು ಅಷ್ಟೇನೆ ದಯಮಾಡಿ ಅಲ್ಲೂ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತೇಳಿ ಸಾರ್ತೀನಿ ಇನ್ ಮುಂದೆಲ್ಲೂ ಅದಕ್ಕೆ ಹಂಗೆ ಅಂತ ಹೇಳ್ಕೊಂಡು ನಿನ್ ಮಕ್ಕಳು ಹೋಗಿ ಒಂದ್ ಹೆಣ್ಣು ನೋಡಿದೀನಿ ಈಗ ಅವ್ರ ಅಪ್ಪ ಅಮ್ಮ ಒಪ್ಕೊಂಡವ್ರೆ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಿದ್ರು ಹುಡುಗಿ ಒಪ್ತಾ ಇಲ್ಲ ಹುಡುಗಿ ಯಾಕೆ ಒಪ್ಪದಿಲ್ಲ ಏನಾಗ ನನ್ ಮಗ ಅಂತ ಒಪ್ಪಲ್ಲ ಹುಡುಗಿ ಯಾಕೆ ಒಪ್ಪಲ್ಲ ಅಂದ್ರೆ ಹುಡುಗ ಒಳ್ಳೆಯವನ ಹುಡುಗ ಕೆಟ್ಟವನ ಅವ್ನ ಬುದ್ಧಿ ಹೆಂಗೆ ಅವ್ನ ರೀತಿ ಹೆಂಗೆ ನ್ಯಾಯ ಅವ್ನ ಹೆಂಗವನೆ ಏನವನೆ ಅವನ ಊರಾಗ ಏನೇನು ಒಳ್ಳೆತನ ಉಳಿಸ್ಕೊಂಡವನೆ ಅಂತ ಹೇಳಿ ನಾನೇ ಬಂದು ನಿಮ್ ಊರಾಗೆ ನಿಮ್ ಮನೆಗೆ ಗಂಡು ನೋಡ್ತೀನಿ ನಾನೇ ಮೊದ್ಲು ಅಂತ ಕೂತವಳೆ ಯಪ್ಪ ಏನಂತ ಅಂದೆ ಹುಡುಗಿನೇ ಬಂದ ಮನೆಗೆ ಗಂಡು ನೋಡ್ತಾಳಂತ ಗಂಡಿನ ಮನೆಗೆ ಹೆಣ್ಣೋರೋಗರು ಅಂತ ಹುಡುಗಿನೇ ಬಂದ ಮನೆಗೆ ಬರ್ತಾಳೆ ಅಂತ ಗಂಡು ನೋಡಕ್ ಬರ್ತಾಳೆ ಅಂತಂದ್ರೆ ಯಪ್ಪ ನನಗೆ ದೇವ್ರೇ ಏನ್ ಕಾಲ ಬಂತಪ್ಪ ಸ್ವಾಮಿ ಕಾಲ ಬಂತು ಅಂದ್ರೆ ಹೆಣ್ಣು ಗಂಡಿನ ಮನೆ ನೋಡಿದ್ರು ಒಂದೇನೆ ಹೆಣ್ಣು ಗಂಡು ಹೋಗಿ ಹೆಣ್ಣಿನ ಮನೆ ನೋಡಿದ್ರು ಒಂದೇನೆ ಅಂದ್ರೆ ಅವನಾಗುಂಡ್ರು ಒಂದೇ ಅಪ್ಪನಾಗುಂಡ್ರು ಒಂದೇ ಅಳಿಯ ಅಂದ್ರು ಒಂದೇ ಮಗಳು ಅಂದ್ರು ಒಂದೇನೆ ಈಗ ನಮ್ಮ ಕಾಲದಾಗೆ ಒಂದ್ ಹೆಣ್ಣು ನೋಡಕ್ ನೋಡ್ಕೊಂಡ್ ಬರುವಾಗೆ 7 ಜೊತೆ ಕೆರ ಸಾಗ್ಯವು ಈಗ ಹಂಗಲ್ಲ ಈಗ ಏನಿದ್ರು ಕಾಲ ಬದಲಾಗಿದೆ ಕಾಲ ಹೋದಂಗೆ ನಾವು ಹೋಗ್ಬೇಕು ಕಾಲಕ್ಕೆ ತಕ್ಕನಾಗಿ ನಾವು ನಡ್ಕೋಬೇಕು ಈಗ ಎಣ್ಣೆ ಬಂದು ಗಂಡು ನೋಡ್ಲಿ ಬಿಡು ಏನಾಗಿದೆ ಗಂಡು ನೋಡ್ಲಿ ಬಿಡು ಈಗ ಎಣ್ಣೆ ಬಂದು ಗಂಡಿನ ಮನೆ ನೋಡ್ಲಿ ಏನಾಗಿದೆ ಏನೋ ಗಂಡಿನ ಮನೆ ಇದು ಸೊಸೆ ಕೈಲಿ ಮಾಡಿಸ್ಕೊಂಡು ಉಣ್ಣಕ್ಕೆ
ಏನೋ ಆತುರವಾಗಿ ಕೂತಿದ್ಯಾ, ಏನೋ ದೇವ್ರು ಒಳ್ಳೇದ್ ಮಾಡ್ಲಿ, ನಿನ್ ಪಾಡು ಏನೋ ನಿನ್ಗೆ ಸೊಸೆ ಬರ್ಬೇಕು ಅಂತ ಹಂಬಲಿಸ್ತಾ ಇದ್ದೀಯ. ಬತ್ತಾಳೆ ಇವತ್ತಲ್ಲ ನಾಳೆ. ನಾನು ಹೇಳಿದೀನಿ ಎಣ್ಣೆ ಗಂಡಿನ ಮನೆಗೆ ತಯಾರಾಗು. ಕೆಲಸ ತಿದ್ದ ಸ್ವಲ್ಪ ಮಾಡ್ತೀನಿ. ನಾನು ಹೋಗಿ ಒಂದ್ ಅರ್ಧ ಹಾಕೊಂಡು ಬಂದ್ಬಿಡ್ತೀನಿ ಈಗ.